ಬಂಧುಗಳೇ ನಮಸ್ಕಾರ. ಮತ್ತೊಂದು ತುಂಬ ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಂಗಾಳದ ಚುನಾವಣೆ ಒಂದು ರೋಚಕ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ನಾನು ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ, ನಾನು ಫೆಬ್ರವರಿನಲ್ಲೇ ಪ್ರಿಡಿಕ್ಟ್ ಮಾಡಿದ್ದೆ ಬಂಗಾಳ ಚುನಾವಣೆಯ ಔಟ್ಕಮ್ ಏನಾಗ್ಬೋದು. ಆವತ್ತೇ ನಾನು ಹೇಳಿದ್ದೆ ಬಿ ಜೆ ಪಿ ಗೆಲ್ಲುತ್ತೆ, ಬರೀ ಬಿ ಜೆ ಪಿ ಗೆಲ್ಲೋದಷ್ಟೇ ಅಲ್ಲ, ದೊಡ್ಡ ಮಟ್ಟದ ಅಂತರದಿಂದ ಗೆಲ್ಲುತ್ತೆ ಅಂತ ಹೇಳಿ. ಅದು ಬಿಡಿ. ಈಗ ನೋಡಿ, ಈ ಬಂಗಾಳದ ಇಡೀ ಚುನಾವಣೆಯನ್ನು ಎರಡು ಭಾಗವಾಗಿ ಮಾಡಿ 2 ಹಂತದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತದಲ್ಲಿ 152 ಕಾನ್ಸ್ಟಿಟ್ಯೂನ್ಸಿಗಳಿಗೆ ಎಲೆಕ್ಷನ್ ನಡೀತು. ಎರಡನೇ ಹಂತದಲ್ಲಿ 142 ಕಾನ್ಸ್ಟಿಟ್ಯೂನ್ಸಿಗಳಿಗೆ, ಒಟ್ಟು 294 ಕಾನ್ಸ್ಟಿಟ್ಯೂನ್ಸಿಗಳಿರೋದು. ಅದರಲ್ಲಿ 148 ಬೇಕು ಬಹುಮತಕ್ಕೆ, ಸಿಂಪಲ್ ಮೆಜಾರಿಟಿ. ಈ ಮೊದಲ ಹಂತದ ಚುನಾವಣೆ ಏನು ನಡೀತು 152 ಕಾನ್ಸ್ಟಿಟ್ಯೂನ್ಸಿಗಳದ್ದು, ಇದು ಕಂಪ್ಲೀಟಾಗಿ ಉತ್ತರ ಬಂಗಾಳ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಡಾರ್ಜಿಲಿಂಗ್ ಏರಿಯಾ, ಸಿಲಿಗುರಿ ಏರಿಯಾ, ನ್ಯೂ ಜಲ್ಪೈಗುರಿ, ಅಲ್ಲಿಂದ ಬಂದು ಈ ಬಿಹಾರಕ್ಕೆ ಹೊಂದ್ಕೊಂಡಂತಹ ಭಾಗಗಳು, ಈ ಭಾಗದಲ್ಲೆಲ್ಲ ಎಲೆಕ್ಷನ್ ನಡೀತು. ಟ್ರೆಡಿಷನಲ್ಲಿ ನೀವು ಕಳೆದ 3 ಚುನಾವಣೆಗಳನ್ನು ನೋಡಿದ್ರೆ ಈ ಭಾಗದಲ್ಲಿ ಬಿಜೆಪಿ ಬಹಳ ಸ್ಟ್ರಾಂಗ್ ಆಗಿದೆ. ಅದರಲ್ಲಿ ಡಾರ್ಜಿಲಿಂಗ್ ಭಾಗ ಇರ್ಬೋದು, ಉತ್ತರ ದಿನಾಪುರ, ದಕ್ಷಿಣ ದಿನಾಪುರ ಜಿಲ್ಲೆಗಳು, ಬೀರ್ಭೂಮ್, ಬಂಕುರಾ, ಪುರುಲಿಯಾ, ಈ ಎಲ್ಲ ಜಿಲ್ಲೆಗಳಲ್ಲಿ ಬಿಜೆಪಿಯ ಒಂದು ಗಟ್ಟಿಯಾದಂಥ ಹಿಡ್ತಾ ಇದೆ. ಈ ಬಾರಿನೂ ಕೂಡ ಆ 152 ಕ್ಷೇತ್ರಗಳಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಕನಿಷ್ಠ 102 ಸೀಟ್ ಬರುತ್ತೆ, ಗರಿಷ್ಠ 120ವರೆಗೂ ಮುಟ್ಬೋದು ಅಂತ ಹೇಳಿ. ಈಗಲೂ ಕೂಡ ಅದೇ ಮಾತನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಆ ಎಲೆಕ್ಷನ್ ನಡೆದಂತಹ ಟ್ರೆಂಡ್ ಏನು ನಡೀತು, ಸುಮಾರು 93.19% ಪೋಲಿಂಗ್ ಆಗಿರೋದು, 93.19% ರೀ, ಅನ್ಪ್ರೆಸಿಡೆಂಟೆಡ್. ಇಲ್ಲಿವರೆಗೂ ಅಷ್ಟು ಉತ್ಸಾಹ ಜನರಲ್ಲಿ ಕಾಣಲೇ ಇಲ್ಲ. ಇವತ್ತು ಘಂಟಾಘೋಷವಾಗಿ ಹೇಳ್ಬೋದು, ಕನಿಷ್ಠ 110 ಬರುತ್ತೆ, ಗರಿಷ್ಠ 125ವರೆಗೂ ಹೋಗ್ಬೋದು ಅಂತ ಹೇಳಿ, ಕೇವಲ ಮೊದಲನೇ ಫೇಸಲ್ಲಿ. ಯಾಕೆಂದರೆ ಅದೊಂದು ಬಿಜೆಪಿಯ ಗಟ್ಟಿಯಾದಂಥ ಕ್ಷೇತ್ರ. ಬಟ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಎರಡನೇ ಫೇಸಲ್ಲಿ ಏನು 142 ಕ್ಷೇತ್ರಗಳಿದೆ, ಅದು ಈ ದಕ್ಷಿಣ ಭಾಗದ ಬಂಗಾಲ ಜೊತೆಗೆ ಈ ಬಾಂಗ್ಲಾಗೆ ಹೊಂದ್ಕೊಂಡಿರ್ತಕ್ಕಂಥ ಬಂಗಾಲದ ಜಿಲ್ಲೆಗಳು, ಅದು ಉತ್ತರ ಪರಗಣ, ದಕ್ಷಿಣ ಪರಗಣ, ನಾಡಿಯಾ, ಅದರ ಜೊತೆಗೆ ದೀದಿಯ ಒಂದು ಗಟ್ಟಿ ಕೋಟೆ, ಭದ್ರಕೋಟೆ, ಕಲ್ಕತ್ತಾ ಉತ್ತರ ಮತ್ತು ಕಲ್ಕತ್ತಾ ದಕ್ಷಿಣ. ಅಂದರೆ ಈ ಇಷ್ಟೂ ಜಿಲ್ಲೆಗಳಲ್ಲಿ ಏನಿದೆ, ಇದು ತೃಣಮೂಲ್ ಕಾಂಗ್ರೆಸ್ನ ಮಮತಾ ಬೆನರ್ಜಿ ಅತ್ಯಂತ ಭದ್ರಕೋಟೆ. ಎಷ್ಟು ಮಟ್ಟದ ಭದ್ರಕೋಟೆ ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ಅಂದರೆ 2021 ವಿಧಾನಸಭಾ ಚುನಾವಣೆಯಲ್ಲಿ ಈ 142 ಕ್ಷೇತ್ರಗಳಲ್ಲಿ ತೃಣಮೂಲ್ ಕಾಂಗ್ರೆಸ್ 123 ಸೀಟ್ ಗೆದ್ದಿತ್ತು, ಬಿಜೆಪಿ ಗೆದ್ದಿದ್ದು ಕೇವಲ 18. ಅಂದರೆ 87% ಸ್ಟ್ರೈಕ್ ರೇಟು ಈ ಭಾಗಗಳಲ್ಲಿ. ಅದರ ಅರ್ಥ ಬಿಜೆಪಿಗೆ ಈ ಭಾಗ ಕಬ್ಬಿನ ಕಡಲೆನೇ. ಯಾಕೆ ಕಬ್ಬಿಣದ ಕಡಲೆ ಅಂತ ಹೇಳಿದ್ರೆ, ಕೇವಲ ಕಳೆದ ಚುನಾವಣೆಯಲ್ಲಿ ಸೋಲಾಯಿತು ಅದಕ್ಕೋಸ್ಕರ ಅಂತಲ್ಲ. ನೀವು ಕಳೆದ 3 ಚುನಾವಣೆ ನೋಡ್ಕೊಂಬನ್ನಿ, 2019 ಲೋಕಸಭಾ ಚುನಾವಣೆ, 2021 ವಿಧಾನಸಭಾ ಚುನಾವಣೆ, ಅದಾದಮೇಲೆ 2024 ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿನ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಯಾವ ಪಕ್ಷ ಮೇಲ್ಗೈ ಸಾಧಿಸ್ತು, ಫಸ್ಟ್ ಬಂತು ಅಂತ ನೋಡ್ಕೊಂಡೋದ್ರೆ, ಈ 142 ಕ್ಷೇತ್ರಗಳಲ್ಲಿ TMC 2019 105 ಸೀಟಲ್ಲಿ ಮುನ್ನಡೆ ಸಾಧಿಸಿತ್ತು, 2021 123, ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ 115 ಸೀಟಲ್ಲಿ ಮುನ್ನಡೆ ಸಾಧಿಸಿತ್ತು, 142ರಲ್ಲಿ 115. ಬಿಜೆಪಿ 2019 37 ಸೀಟಲ್ಲಿ ಮುನ್ನಡೆ ಸಾಧಿಸಿತ್ತು, 2021 ವಿಧಾನಸಭಾ ಚುನಾವಣೆ ಕೇವಲ 18 ಗೆಲ್ತು. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲೂ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಂತ ನೀವು ಲೆಕ್ಕ ಹಾಕೊಂಡೋದ್ರೆ ಕೇವಲ 27 ಸೀಟಲ್ಲಷ್ಟೇ ಮುನ್ನಡೆ ಸಾಧಿಸಿತ್ತು. ನೋಡಿ, ನೀವು ಅರ್ಥಮೆಟಿಕ್ ಮಾಡಬೇಕು ಅಂತ ಹೇಳಿದ್ರೆ, ಪೊಲಿಟಿಕಲ್ ಅರ್ಥಮೆಟಿಕಲ್ಲಿ ಇಲ್ಲಿವರೆಗೂ ಬಿಜೆಪಿ ನೀವು ಕಳೆದ 3 ಚುನಾವಣೆಗಳನ್ನ ನೋಡ್ಕೊಂಡು ಬಂದರೆ 142 ಕ್ಷೇತ್ರಗಳಲ್ಲಿ ಒಂದಲ್ಲ ಒಂದು ಬಾರಿ ಗೆದ್ದಿದೆ. ಇನ್ನು 294 ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಇದರಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗ ಅಂದರೆ 142 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದಲ್ಲ ಒಂದು ಬಾರಿ ಬಿಜೆಪಿ ಗೆದ್ದಿದೆ ಅಥವಾ ಮುನ್ನಡೆ ಸಾಧಿಸಿದೆ. ಅದು 2019 ಲೋಕಸಭಾ ಚುನಾವಣೆ, ಅಥವಾ 2021 ವಿಧಾನಸಭಾ ಚುನಾವಣೆ, ಅಥವಾ 2024 ಲೋಕಸಭಾ ಚುನಾವಣೆ ನೋಡ್ಕೊಂಡ್ರೆ 142 ಕಾನ್ಸ್ಟಿಟ್ಯೂನ್ಸೀಸು. ಆ 142 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 54 ಕಾನ್ಸ್ಟಿಟ್ಯೂನ್ಸಿನ 3 ಸಂದರ್ಭದಲ್ಲಿ ಮುನ್ನಡೆ ಸಾಧಿಸಿದೆ, 3 ಎಲೆಕ್ಷನಲ್ಲಿ. ಇನ್ನು 38 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 2 ಬಾರಿ ಮುನ್ನಡೆ ಸಾಧಿಸಿದೆ, 3ರಲ್ಲಿ 2 ಬಾರಿ ಮುನ್ನಡೆ ಸಾಧಿಸಿದೆ, ಇನ್ನೊಂದರಲ್ಲಿ ಹಿಂದೆ ಉಳಿದಿದೆ. ಇನ್ನು 50 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೇವಲ 1 ಬಾರಿ ಮಾತ್ರ ಮುನ್ನಡೆ ಸಾಧಿಸಿದೆ. ಇರಲಿ, ಒಟ್ಟಿನಲ್ಲಿ 142 ಕಾನ್ಸ್ಟಿಟ್ಯೂನ್ಸಿಲಿ ಒಂದಲ್ಲ ಒಂದು ಬಾರಿ ಈ 3 ಚುನಾವಣೆಯಲ್ಲಿ ಬಿಜೆಪಿ ಮುಂದೆ ಇದೆ. ಅದರ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ 152 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 1 ಬಾರಿಯೂ ಬಿಜೆಪಿ ಗೆದ್ದಿಲ್ಲ ಅಥವಾ ಮುನ್ನಡೆ ಸಾಧಿಸಿಲ್ಲ. ಎಷ್ಟು? 152 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 1 ಬಾರಿ ಗೆದ್ದಿಲ್ಲ ಅಥವಾ 1 ಬಾರಿನೂ ಅದು ಮುನ್ನಡೆನೂ ಸಾಧಿಸಿಲ್ಲ. ಆ 152 ಒಂದು ಸರಿನೂ ಗೆದ್ದಿಲ್ವಲ್ಲ, ಅದರಲ್ಲಿ 102 ಕಾನ್ಸ್ಟಿಟ್ಯೂನ್ಸಿಗಳು ಇದೇ ಸೆಕೆಂಡ್ ಫೇಸಲ್ಲಿರೋದು. ನಾನು ಹೇಳಿದ ಅರ್ಥ ಆಯಿತು ಅನಿಸುತ್ತೆ.
ಏನು ಸೆಕೆಂಡ್ ಫೇಸಲ್ಲಿ 142 ಕಾನ್ಸ್ಟಿಟ್ಯೂನ್ಸಿಗೆ ಪೋಲಿಂಗ್ ಆಗ್ತಾ ಇದೆಯಲ್ಲ, ಆ ಸೆಕೆಂಡ್ ಫೇಸಲ್ಲಿ 102 ಸೀಟಲ್ಲಿ ಬಿ ಜೆ ಪಿ ಒಂದು ಸರಿನೂ ಗೆದ್ದಿಲ್ಲ, ಒಂದು ಸರಿನೂ ಮುಂದೆನೂ ಇಲ್ಲ ಲೋಕಸಭೆ ಚುನಾವಣೆಯಲ್ಲಿ. ಅಷ್ಟು ಟಫು ಸೆಕೆಂಡ್ ಫೇಸು. ಮತ್ತು ಬಿ ಜೆ ಪಿ ಹೇಗೆ 177 ಪ್ಲಸ್ ಬಂದ್ಬಿಡುತ್ತೆ ಅಥವಾ 200 ಪ್ಲಸ್ ಬಂದ್ಬಿಡುತ್ತೆ? ಇಲ್ಲಿರ್ತಕ್ಕಂಥದ್ದು ಒಂದು ದೊಡ್ಡ ಗ್ಲಿಚ್ಚು. ಏನು SIR ಆಯಿತು, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ ಲಿಸ್ಟ್ ಆಯಿತು. ಅದು SIR ಅಲ್ಲಿ ಏನು 92 ಲಕ್ಷ ವೋಟ್ಗಳು ಕಟ್ಟಾದ್ವಲ್ಲ, ನೀವು ಅದನ್ನು ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್ಗೆ ಡಿವೈಡ್ ಮಾಡಿದಾಗ ಫಸ್ಟ್ ಫೇಸಲ್ಲಿ ನಡೆದಂತಹ ಈ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಷ್ಟು ವೋಟ್ಗಳು ಕಟ್ಟಾಗಿತ್ತು SIR ಅಲ್ಲಿ, ಅದರ ಡಬಲ್ ವೋಟ್ಗಳು ಕಟ್ಟಾಗಿರೋದು ಸೆಕೆಂಡ್ ಫೇಸಿನ ಕ್ಷೇತ್ರಗಳಲ್ಲಿ. ಆಲ್ಮೋಸ್ಟ್ ಡಬಲ್. ಯಾಕೆ ಡಬಲ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ತಾ ಇದ್ದೆ, ಈ 142 ಕ್ಷೇತ್ರಗಳೇನಿದೆ ಇದು ಭಾಳಷ್ಟು ಏನು ಬಾಂಗ್ಲಾದ ಬಾರ್ಡರ್ಲಿರ್ತವೆ. ಅತಿ ಹೆಚ್ಚು ಒಳನುಸುಳುಕೋರರ ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಈ 142 ಕಾನ್ಸ್ಟಿಟ್ಯೂನ್ಸಿನಲ್ಲಿ 53 ಕಾನ್ಸ್ಟಿಟ್ಯೂನ್ಸಿಗಳು ಮುಸ್ಲಿಂ ಡಾಮಿನೇಟೆಡ್, ಕಂಪ್ಲೀಟ್ಲಿ ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ಇಲ್ಲೇನೇ SIRನ ಹೊಡೆತ ಕೂಡ ದೊಡ್ಡ ಮಟ್ಟದಲ್ಲಿರೋದು. ಏನು ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂತಹ ಮಾರ್ಜಿನ್ ಏನಿತ್ತು ತೃಣಮೂಲ ಕಾಂಗ್ರೆಸ್ದು, ಆ ಮಾರ್ಜಿನ್ಗಿಂತ ಹೆಚ್ಚು SIR ಅಲ್ಲಿ ಡಿಲೀಟ್ ಆಗಿದ್ದಾವೆ ಹೆಸರುಗಳು. ಈ ಡಿಲೀಟ್ ಆಗಿರ್ತಕ್ಕಂಥ ವೋಟ್ಗಳೆಲ್ಲ ಯಾರ್ದು? ಅಫ್ಕೋರ್ಸ್ ಮುಸಲ್ಮಾನರದೇ ಅತಿ ಹೆಚ್ಚು ಡಿಲೀಟ್ ಆಗಿರೋದು, ಅಥವಾ ನುಸುಳುಕೋರದೇ ಅತಿ ಹೆಚ್ಚು ಡಿಲೀಟ್ ಆಗಿರೋದು. ಇವೆಲ್ಲವೂ ಕೂಡ TMC ವೋಟ್ಗಳೇ, ಮಮತಾ ಬ್ಯಾನರ್ಜಿ ವೋಟ್ಗಳೇ, ಆಲ್ಮೋಸ್ಟ್ 85 to 90%. ಅದರ ಅರ್ಥ ಬಿ ಜೆ ಪಿ ಏನು ವೋಟ್ ತಗೊತಾ ಇತ್ತು ಹಿಂದೆ, ಅಷ್ಟೇ ವೋಟ್ ತಗೊಂಡ್ರೆ ಸಾಕು, ಈ ಬಾರಿನೂ ಕೂಡ ಇದು ಗೆದ್ದು ಬಿಡುತ್ತೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಏನು 142 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 53 ಕಾನ್ಸ್ಟಿಟ್ಯೂನ್ಸಿಗಳು ಮುಸ್ಲಿಂ ಡಾಮಿನೇಟೆಡ್ ಅಂದರೆ, ಇನ್ನು 89 ಕಾನ್ಸ್ಟಿಟ್ಯೂನ್ಸಿಗಳು ಮುಸ್ಲಿಂ ಡಾಮಿನೇಟೆಡ್ ಅಲ್ಲ. ಇದು ಒಂದು ಫ್ಯಾಕ್ಟರು. ಎರಡನೇ ಫ್ಯಾಕ್ಟರು, SIR ಅಲ್ಲಿ ಅದು ಏನು ಸೋಲಿನ ಮಾರ್ಜಿನ್ ಇತ್ತು ಬಿ ಜೆ ಪಿಗೆ, ಅದಕ್ಕಿಂತ ಹೆಚ್ಚು ವೋಟ್ಗಳು ಡಿಲೀಟ್ ಆಗಿರೋದು ಬಿ ಜೆ ಪಿಗೆ ಒಂದು ಆಡೆಡ್ ಅಡ್ವಾಂಟೇಜ್. ಮೂರನೇದು, ಏನು ಈ ಭಾಗದಲ್ಲಿ ಕೋಲ್ಕತ್ತಾ ಅರ್ಬನ್ ಏರಿಯಾದಲ್ಲಿ ಆ ಭಾಗದಲ್ಲೆಲ್ಲ ನೋಡಿ, ಕಲ್ಕತ್ತಾ ಹೇಗೆ ಅಂತ ಹೇಳಿದ್ರೆ, ಈ ಸೆಕೆಂಡ್ ಫೇಸ್ ಎಲೆಕ್ಷನಲ್ಲಿ ಕೋಲ್ಕತ್ತಾ ಕೂಡ ಬರುತ್ತೆ. ಕಲ್ಕತ್ತಾ ಉತ್ತರ ಮತ್ತು ಕಲ್ಕತ್ತಾ ದಕ್ಷಿಣ, ಇದರಲ್ಲಿ 11 ಕ್ಷೇತ್ರಗಳು, 11 TMCನ ಗೆಲ್ಲೋದು. ಒಂದೇ ಒಂದು ಖಾತೆ ಕೂಡ ಓಪನ್ ಮಾಡೋಕ್ಕಾಗಿಲ್ಲ ಬಿ ಜೆ ಪಿಗೆ. ಕೇವಲ ಕಲ್ಕತ್ತಾ ಅಲ್ಲ, ಸುತ್ತಮುತ್ತಲ ಎಲ್ಲ ಏರಿಯಾಗಳಲ್ಲಿ ನೀವು ಹೌರಾ ಇರ್ಬೋದು, ಮದ್ನಿಪುರ್ ಇರ್ಬೋದು, ನಾಡಿಯಾ ಇರ್ಬೋದು, ಉತ್ತರ ಮತ್ತು ದಕ್ಷಿಣ ಪರಗಣ ಜಿಲ್ಲೆಗಳಿರ್ಬೋದು, ಇಲ್ಲೆಲ್ಲರೂ ಕೂಡ ಹೇಳಿದ್ನಲ್ಲ, ಅನೇಕ ಜಿಲ್ಲೆಗಳಲ್ಲಿ ಖಾತೆನ ಓಪನ್ ಮಾಡೋಕ್ಕಾಗ್ತಿರಲಿಲ್ಲ ಬಿ ಜೆ ಪಿ ಕೈಲಿ. ಈ ಅರ್ಬನ್ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕಲ್ಕತ್ತಾ ಉತ್ತರ ಮತ್ತು ದಕ್ಷಿಣ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಅರ್ಬನ್ ಪಾಕೆಟ್ಸ್ಗಳಲ್ಲಿ ಈ ಭದ್ರಲೋಗ್ ಅಂತ ಹೇಳ್ತಾರೆ. ಅಂದರೆ ಈ ಹಿಂದೂಗಳಲ್ಲಿ ಸ್ವಲ್ಪ ಏನು ವೈಚಾರಿಕವಾಗಿ ಮುಂದಿರ್ತಕ್ಕಂಥ, ಅಂದರೆ ಅದರಲ್ಲಿ ಸಾಹಿತಿಗಳಿದ್ದಾರೆ, ಆ್ಯಕ್ಟರ್ಸ್ಗಳಿದ್ದಾರೆ, ಹೈಲಿ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಒಂದು ರೀತಿಯಲ್ಲಿ ಎಲೈಟ್ ವರ್ಗ, ಅದು ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಪಶ್ಚಿಮ ಬಂಗಾಳದಲ್ಲಿ, ಎಸ್ಪೆಷಲಿ ಕಲ್ಕತ್ತಾ ಭಾಗದಲ್ಲಿ. ಇವರು ಟ್ರೆಡಿಷನಲ್ ಆಗಿ ಮಮತಾ ಬ್ಯಾನರ್ಜಿಗೆ ವೋಟ್ ಮಾಡ್ತಾಯಿದ್ರು ಎನ್ಮಾಸ್ ಆಗಿ. ಈ ಬಾರಿ ಈವನ್ ಆ ಜನಗಳ ಮನಸ್ಸಲ್ಲೂ ಕೂಡ ಬಿ ಜೆ ಪಿಗೆ ವೋಟ್ ಹಾಕಬೇಕು ಅಂತ ಭಾವನೆ ಬಂದ್ಬಿಟ್ಟಿದೆ. ಅದಕ್ಕೆ ಹಲವಾರು ಕಾರಣಗಳು. ಒಂದು, ನಿರಂತರವಾಗಿ ಹಿಂದೂಗಳ ದಮನ ಆಗ್ತಿರೋದು, ವಿಪರೀತ ಏನು ಮೈನಾರಿಟಿ ಅಪೀಸ್ಮೆಂಟ್ ಆಗ್ತಿರೋದು, ಜೊತೆಗೆ ಈ ಆರ್ಜಿಗರ್ ಕೇಸ್ ಇರ್ಬೋದು ಅಥವಾ ಸಂದೇಶ್ ಖಾಲಿ ಕೇಸ್ ಇರ್ಬೋದು, ವಿಪರೀತ ಭ್ರಷ್ಟಾಚಾರ ಇರ್ಬೋದು, ಮಿತಿಮೀರೋಗಿರುವಂಥ ಗುಂಡಾಗಿರಿ ಇರ್ಬೋದು, ಇವೆಲ್ಲವೂ ಕೂಡ ಆ ಭದ್ರ ಲೋಗ್ ಅಂತ ಏನು, ಭದ್ರ ಜನ ಅಂತ ಏನು ಕರೀತಾರೆ, ಆ ಎಲೈಟ್ ಪೀಪಲ್ಲು ಅವ್ರಿಗೆ ತುಂಬ ಎಫೆಕ್ಟ್ ಮಾಡಿದೆ. ಸೊ ದೇ ಆರ್ ಸಪೋರ್ಟಿಂಗ್ ಬಿ ಜೆ ಪಿ. ಹಾಗಾಗಿ ಏನಾಗಿದೆ, ಈವನ್ ಕಲ್ಕತ್ತಾದಲ್ಲೂ ಕೂಡ ಅರ್ಧಕ್ಕರ್ಧ ಸೀಟ್ಗಳನ್ನ ಬಿ ಜೆ ಪಿ ಗೆಲ್ಲುತ್ತೆ. ಇನ್ನು ಹೌರಾದಲ್ಲಿ ಸ್ವೀಪ್ ಮಾಡುತ್ತೆ, ನಾಡಿಯಾದಲ್ಲಿ ಸ್ವೀಪ್ ಮಾಡುತ್ತೆ, ಉತ್ತರ ಪರಗಣ ಕ್ಲೀನ್ ಸ್ವೀಪ್ ಮಾಡುತ್ತೆ. ಯಾಕೆ ಉತ್ತರ ಪರಗಣ ಮತ್ತು ನಾಡಿಯಾ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಮತುವಾ ಜನಾಂಗ ಏನಿದೆ, ಈ ಮತುವಾ ಜನಾಂಗ ಅಂತ ಹೇಳಿದ್ರೆ ಅದೊಂದು ದಲಿತ ಸಮುದಾಯ. ಬಾಂಗ್ಲಾದೇಶದಿಂದ ಭಾರತಕ್ಕೆ ಓಡಿ ಬಂದಂತಹ ದಲಿತ ಸಮುದಾಯ. ಅಲ್ಲಿ ಬಾಂಗ್ಲಾದಲ್ಲಿ ಈ ದಲಿತ ಸಮುದಾಯದ ಮೇಲೆ ಅತ್ಯಂತ ಹೆಚ್ಚು ಆಕ್ರಮಣಗಳು, ಅತ್ಯಾಚಾರಗಳು ಆದಾಗ, ಅದು 1971ರಿಂದ ಹೇಳ್ತಾ ಇರೋದು. ಆ ಸಂದರ್ಭದಿಂದನೇ ಈ ದಲಿತ ಸಮುದಾಯ, ಮತುವಾನ ಸಮುದಾಯ ಬಾಂಗ್ಲಾದಿಂದ ಬಂದು ಈ ಎಲ್ಲ ಭಾಗಗಳಲ್ಲಿ ಹರಡ್ಕೊಂತು. ಅದರಲ್ಲಿ ವಿಶೇಷವಾಗಿ ನಾಡಿಯಾ ಮತ್ತು ಉತ್ತರ ಪರಗಣ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಲಕ್ಷಾಂತರ ಮಂದಿ ಇದ್ದಾರೆ ಬಿಡಿ. ಇಲ್ಲಿಯವರೆಗೂ ಅವರಿಗೆ ಪೌರತ್ವ ಕೊಡ್ತಕ್ಕಂಥ ಕೆಲಸಗಳನ್ನು ಯಾವ ಸರ್ಕಾರಗಳು ಮಾಡಿರಲಿಲ್ಲ. ಆದರೆ ಮೋದಿಯವರು ಬಂದ ಮೇಲೆ, CAA ಬಂದ ಮೇಲೆ ಇವರೆಲ್ಲರಿಗೂ ಕೂಡ ಪೌರತ್ವ ಸಿಗೋಕ್ಕೆ ಶುರುವಾಗಿದೆ. ಆದರೆ ಎಲ್ಲರಿಗೂ ಸಿಕ್ಕಿಲ್ಲ ಅಂತಕ್ಕಂಥ ನಾವು ಆ ಜನಗಳಿಗೆ ಭಾಳ ಇತ್ತು. ಹಾಗಾಗಿನೇ 2021ರಲ್ಲಿ ಭಾಳಷ್ಟು ಮಟ್ಟದಲ್ಲಿ BJP ಜೊತೆ ನಿಲ್ಲಿಲ್ಲ. ಆದರೆ ಈ ಬಾರಿ ಅಮಿತ್ ಶಾ ಅವರ ವಿಶೇಷ ಎಫರ್ಟ್ಗಳಿಂದ ಈ ಮತುವಾ ಸಮುದಾಯಕ್ಕೂ ಒಂದು ಭರವಸೆ ಸಿಕ್ಕಿದೆ. BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ನಮ್ಮೆಲ್ಲರಿಗೂ ಕೂಡ CAA ಸಿಕ್ಕೇ ಸಿಗುತ್ತೆ ಅಥವಾ ಪೌರತ್ವ ಸಿಕ್ಕೇ ಸಿಗುತ್ತೆ ಅಂಥೇಳಿ
ಈಗಾಗಲೇ ತುಂಬ ಜನಕ್ಕೆ ಸಿಕ್ಬಿಟ್ಟಿದೆ. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಈ ಮಿಯಾ ಮುಸ್ಲಿಮರಿಂದ ಭಾಳ ಹೊಡೆತ ತಿಂದಿರೋ ಸಮುದಾಯ ಅದು ಬಾಗ್ಲಾದಲ್ಲಿದ್ದಾಗಲೂ ಇಲ್ಲಿ ಬಂದ ಮೇಲೂ ಕೂಡ ಯಾವ ಸರ್ಕಾರಗಳು ಅವ್ರ ಜೊತೆ ನಿಂತಿರಲಿಲ್ಲ. BJP ಭರವಸೆ ಕೊಟ್ಟಿದೆ, ಆ ಭರವಸೆ ಮೇಲೆ ಅವ್ರಿಗೆ ನಂಬಿಕೆನೂ ಇದೆ. ಹಾಗಾಗಿ ನಾನು ಏನು ಹೇಳ್ತೀನಿ, ಉತ್ತರ ಪರಗಣ ಅದರಲ್ಲಿ 33 ಸೀಟ್ ಇದೆ, 33ಕ್ಕೆ 33 ಸ್ವೀಪ್ ಮಾಡುತ್ತೆ BJP. ಮತ್ತೆ ನಾದಿಯಾ 17 ಸೀಟ್ ಇದೆ, ಕನಿಷ್ಠ 14 ಸೀಟು BJPಗೆ ಬರುತ್ತೆ. ಇನ್ನು ಹೂಗ್ಲಿನಲ್ಲಿ 18 ಸೀಟ್ ಇದೆ, ಕನಿಷ್ಠ ಅಂತ ಹೇಳಿದ್ರೆ 14 ಸೀಟ್ ಬರುತ್ತೆ BJPಗೆ. ಅದರರ್ಥ ಈ 142 ಸೀಟ್ಗಳಲ್ಲಿ ಭಾಳ ಕಡಿಮೆ ಅಂದ್ರೂ 84 ಸೀಟ್ ಬಂದೇ ಬರುತ್ತೆ BJP. ಫಸ್ಟ್ ಫೇಸ್ನ 110ರಿಂದ 120, ಸೆಕೆಂಡ್ ಫೇಸಲ್ಲಿ ಕನಿಷ್ಠ 84, ಟೋಟಲ್ ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳ್ತಾ ಇದ್ದೇನೆ, ನಾನು ಆವತ್ತಿನ ವಿಡಿಯೋದಲ್ಲಿ ಚಾಲೆಂಜ್ ಮಾಡಿ ಹೇಳಿದ್ದೆ, BJP ಕನಿಷ್ಠ 177 ಪ್ಲಸ್ ಬರುತ್ತೆ ಅಂತೇಳಿ. ಮಮತಾ ಬ್ಯಾನರ್ಜಿ 99 ಮೈನಸ್ 177 ಪ್ಲಸ್ ಅಂದರೆ 177ಗಿಂತ ಹೆಚ್ಚು ಬೇಕಾದ್ರೆ ಹೋಗ್ಬೋದು. 200 ಕ್ರಾಸ್ ಮಾಡ್ತಕ್ಕಂಥ ಚಾನ್ಸಸ್ಸು ಭಾಳ ಜಾಸ್ತಿ ಇದೆ BJPಗೆ. ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ 100 ಕ್ರಾಸ್ ಮಾಡೋದಿಲ್ಲ. ಇದೇ ಮಾತನ್ನು ಮೊನ್ನೆ ಬಂದಂತಹ ಸರ್ವೆಗಳು ಕೂಡ, ದೊಡ್ಡ ಸರ್ವೆಗಳು ಕೂಡ ಹೇಳ್ತಾ ಇದ್ದಾವೆ. ಮೊನ್ನೆ IANS ಮ್ಯಾಟ್ರಿಕ್ಸ್ನ ಸರ್ವೆ ಬಂತು, ಅದರಲ್ಲಿ BJPಗೆ 155ರಿಂದ 170 ಸೀಟ್ ಕೊಟ್ಟಿದ್ರೆ, TMCಗೆ 100ರಿಂದ 115 ಸೀಟ್ ಕೊಟ್ಟಿದೆ. ಇನ್ನು ವಿಪ್ರಿಸೈಡ್ ಸಂಸ್ಥೆ BJPಗೆ 206ರಿಂದ 218 ಸೀಟ್ ಕೊಟ್ಟರೆ, TMCಗೆ 75ರಿಂದ 85 ಸೀಟ್ ಕೊಟ್ಟಿದೆ. ಇನ್ನು ವೋಟ್ ವೈಬು BJPಗೆ 184ರಿಂದ 194 ಕೊಟ್ಟರೆ, TMCಗೆ 98ರಿಂದ 108 ಕೊಟ್ಟಿದೆ. ಇನ್ನು ಚಾಣಕ್ಯ ಸ್ಟ್ರಾಟಜಿಸ್ BJPಗೆ 160 ಕೊಟ್ಟರೆ, TMCಗೆ 113 ಕೊಟ್ಟಿದೆ. ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ, ಎಲ್ಲ ದೊಡ್ಡ ಕಂಪ್ನಿಗಳ ಒಪಿನಿಯನ್ ಪೋಲ್ಗಳು ನಾನು ಫೆಬ್ರವರಿನಲ್ಲಿ ಪ್ರಿಡಿಕ್ಟ್ ಆದಂಥ ನಂಬರ್ಗಳನ್ನ ಇವತ್ತು ಹೇಳ್ತಾ ಇದ್ದಾವೆ. ಆವಾಗ ನಾನು ಯಾವಾಗ ಫೆಬ್ರವರಿನಲ್ಲಿ ಹೇಳ್ತಾ ಇದ್ದೆ BJP 177ಕ್ಕಿಂತ ಹೆಚ್ಚು ಬರುತ್ತೆ ಅಂತೇಳಿ, ಆಗ ಇದೆಲ್ಲ ಕಂಪ್ನಿಗಳು ತೃಣಮೂಲ್ ಕಾಂಗ್ರೆಸ್ಗೆ 200 ಪ್ಲಸ್ ಕೊಟ್ಟಿದ್ವು, BJPಗೆ 85ರಿಂದ 110 ಕೊಟ್ಟಿದ್ವು. ಈಗ ಅವುಗಳೇ ವಾಯ್ಸ್ ಚೇಂಜ್ ಆಗೋಗಿದೆ. ಆಲ್ಮೋಸ್ಟ್ ಎಲ್ಲ ಸರ್ವೆಗಳು BJPಯನ್ನು 180 ಪ್ಲಸ್ಸೇ ತೋರಿಸ್ತಾ ಇದ್ದಾವೆ. ಒಂದಷ್ಟು ಒಪಿನಿಯನ್ ಪೋಲ್ಗಳು 200 ಪ್ಲಸ್ ಈಗಾಗಲೇ ತೋರಿಸ್ತಾ ಇದ್ದಾವೆ. ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿ, ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ನೋಡಿ. ನಾನು ಫೆಬ್ರವರಿ ಹೇಳಿದ್ದು ಸತ್ಯ ಆಗೇ ಆಗುತ್ತೆ. ಥ್ಯಾಂಕ್ ಯು.